मीठे बच्चे, दैवी गुण धारण करो, झूठ कभी नहीं बोलना, तब उच्च पद पा सकते हैं. ಈ ಮೀಠೆ ಬಚ್ಚೆ ಮಹಾವಾಕ್ಯದಲ್ಲಿ ಬಹಳ ಗುಹ್ಯ ಅರ್ಥ ಇದೆ. ಮೇಲ್ಮೇಲಿನ ರೂಪದಲ್ಲಿ ನೋಡಿದ್ರೆ ದೈವಿ ಗುಣ ಧಾರಣೆ ಮಾಡಿಕೊಡ್ರಿ ಅನ್ನುವಂತಹ ಮಹಾವಾಕ್ಯವನ್ನ ಸಾಕಾರ ಮುರುಳಿಯಲ್ಲಿ ಬಾಬಾ ಪದೇ ಪದೇ ನುಡಿಸ್ತಾನೆ ಇರ್ತಾರೆ. ನಿಜವಾದ ಅರ್ಥದಲ್ಲಿ ದೈವಿ ಗುಣ ಅಂತಂದ್ರೆ ಏನು? ದೈವಿ ಗುಣ ಅಂದ್ರೆ ಇಲ್ಲಿವರೆಗೆ ನಾವು ಚಿಕ್ಕವರಿದ್ದಾಗಿಂದ ಹಿಡ್ಕೊಂಡು ಇವತ್ತು ಸಮಾಜದಲ್ಲಿ ಕಲಿಸ್ಕೊಟ್ಟಿರುವಂಥದ್ದು ಯಾವುದು ಅಂತಂದ್ರೆ ಡಿವೈನ್ ವರ್ಚ್ಯೂಸ್ ಯಾವುದಕ್ಕೆ ಹೇಳಾಗ್ತದಂದ್ರೆ ಬಹಳ ಯಾರು ವಿನಮ್ರತೆಯಿಂದ ನಡ್ಕೋತಾರೆ, ಯಾರು ಬಹಳ ಪ್ರೇಮದಿಂದ ಎಲ್ಲರ ಜೊತೆಗೆ ವ್ಯವಹಾರ ಮಾಡ್ತಾರೆ, ಗುರು ಹಿರಿಯರ ಎದುರುಗಡೆಗೆ ಬಹಳ ತಗ್ಗಿ ಬಗ್ಗಿ ನಡೀತಾರೆ, ಹಾಗೂ ಬಹಳ ಮೆಲ್ಲಗೆ ಮಾತಾಡೋದು, ಮಧುರ ಮಾತಾಡ್ತಾರ, ನಿಧಾನವಾಗಿ ಭೋಜನ ಸ್ವೀಕಾರ ಮಾಡ್ತಾರ, ನಡಿಬೇಕಾದ್ರೂ ಕೂಡ ಬಹಳ ಫರಿಸ್ತೆ ತರ ನಡೀತಾರೆ ಅಂತಂದ್ರ, ಅಥವಾ ಎಲ್ಲಾರ ಜೊತೆಗೂ ಬಹಳಷ್ಟು ಹಚ್ಕೊಂಡು ಅವರು ಮುಂದೆ ಹೋಗ್ತಾರಂತಂದ್ರ ನಾವು ತಿಳ್ಕೊಂಡಿವಿ ಬಹಳ ದೈವಿ ಗುಣಗಳುಳ್ಳಂಥವ್ರು ಅಂತ. ಇವತ್ತು ಕೆ ಜೀವನದಲ್ಲೂ ನಾವು ಹೀಗೆ ತಿಳ್ಕೊಂಡಿದ್ದೀವಿ, ಈ ತರ ಇರೋರೇ ಬಹಳ ದೈವಿ ಗುಣ ಸಂಪನ್ನರು ಅಂತ. ನಿಜವಾದ ಅರ್ಥದಲ್ಲಿ ಈ ದೈವಿ ಗುಣಗಳ ದೈವಿ ಗುಣ ಅಂತಂದ್ರೆ ಇವೇನೆಲ್ಲ ಅದಾವ ಇವು ಕೇವಲ ಆಕ್ಟಿಂಗ್ ಮಾತ್ರ, ಕೇವಲ ಆಕ್ಟಿಂಗ್ ಮಾತ್ರ. ಇವು ದೈವಿ ಗುಣಗಳಲ್ಲ, ಇವು ವಿಶೇಷ ರೋಲ್ ನಲ್ಲಿರುವಂಥ ವಿಶೇಷತೆಗಳು. ಹೇಗೆ ಒಂದು ಸಿನಿಮಾದೊಳಗ ಹೀರೋ ಹೀರೋಯಿನ್ ಅನೇಕರಿಗೆ ಕ್ಯಾರೆಕ್ಟರ್ ಸಿಕ್ಕಿರ್ತದೆ. ಈಗ ರಾಮಾಯಣದೊಳಗ ಪ್ರಭು ರಾಮನ ಕ್ಯಾರೆಕ್ಟರ್ ಸಿಕ್ಕಿದೆ ಕೆಲವರಿಗೆ, ಮಾತಾ ಸೀತೆಯ ರೋಲ್ ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಹನುಮಂತಂದು. ಆ ಹನುಮಂತನ ರೋಲ್ ಒಳಗ ಪ್ರಭು ರಾಮನ ಪ್ರತಿಯಾಗಿ ಬಹಳ ಭಕ್ತಿ ಸ್ನೇಹ ಇದನ್ನು ತೋರಿಸಲಾಗಿದೆ. ಮಾತಾ ಸೀತಾ ಬಹಳಷ್ಟು ತ್ಯಾಗವನ್ನ ತೋರಿಸಲಾಗಿದೆ. ಪ್ರಭು ರಾಮ ಎಲ್ಲಾ ಪ್ರಜೆಗಳ ಪ್ರತಿಯಾಗಿ ಬಹಳಷ್ಟು ಪ್ರೀತಿ ಸ್ನೇಹವನ್ನ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಏನಿದೆ ಆ ಆಕ್ಟಿಂಗ್ ಅನ್ನ ಅವ್ರು ಮಾಡ್ತಾರೆ. ಆದ್ರೆ ಅವ್ರ ನಿಜವಾದ ರಿಯಲ್ ಲೈಫ್ ಒಳಗೂ ಕೂಡ ಅವ್ರು ಹಾಗೇ ಇರ್ತಾರಂತ ಇರಬಹುದು, ಇರ್ಲಿಕ್ಕೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ರೀತಿ ಕ್ಯಾರೆಕ್ಟರ್ ಸಿಕ್ಕಿದೆ, ಅವ್ರಿಗೆ ಆ ರೀತಿ ಆ ಡ್ರಾಮಾದ ಆ ಒಂದು ಸ್ಟೋರಿಯ ಸ್ಕ್ರಿಪ್ಟ್ ಅನುಸಾರ ಅವರಿಗೆ ಡೈಲಾಗ್ಸ್ ಸಿಕ್ಕಿದಾವ, ಅದರ ಅನುಸಾರ ಭಾವುಕಾಗಿ ಅದರಲ್ಲಿ ಮುಳುಗುವಂತ ಸಿಕ್ಕಿದೆ. ಕೇವಲ ಅದು ಆಕ್ಟಿಂಗ್ ಮಾತ್ರ, ಅವರ ರಿಯಲ್ ನೇಚರೇ ಬೇರೆ ಇರ್ತದ, ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಂತಹ ಅವರ ಸ್ವಭಾವನೆ ಬೇರೆ ಇರ್ತದೆ. ಹಾಗೆ ಯಾವುದು ದೈವಿ ಗುಣ ಯಾವುದು ಅಂತಂದ್ರೆ ಕೇವಲ ಫಿಸಿಕಲ್ ಲೆವೆಲ್ ಒಳಗ ನಾವು ಬಹಳ ಚೆನ್ನಾಗಿ ಎಲ್ಲರ ಜೊತೆಗೂ ವ್ಯವಹರಿಸ್ತೀವಿ, ವಿರೋಧ ಮಾತಾಡೋದಿಲ್ಲ, ಪ್ರಶ್ನೆ ಹಾಕೋದಿಲ್ಲ, ತಲೆ ತಗ್ಗಿಸ್ಕೊಂಡು ನಡಿತೀವಿ ಅಂತಂದ್ರ ಸದಾ ಮುಗುಳ್ನಗ್ತಾ ಇರ್ತೀವಿ. ಇದು ದೈವಿ ಗುಣ ಅಲ್ಲ, ಕೇವಲ ಇದು ಆಕ್ಟಿಂಗ್ ಮಾತ್ರ. ದೈವಿ ಗುಣ ಅಂತಂದ್ರೆ ಸದಾ ನನ್ನ ನಿರಾಕಾರಿ ಪರಮ ಸತ್ಯದಲ್ಲಿ ಸ್ಥಿತವಾಗಿ ಈ ದೇಹ ಈ ಪಾತ್ರ ಇದೆಲ್ಲದರಿಂದ ಪರೆ ನನ್ನ ಪರಮ ಸತ್ಯ ಯಾವುದು ಅಬ್ಸಲ್ಯೂಟ್ ಟ್ರುತ್ ಇದೆ, ಪರಮ ಸತ್ಯ, ಯಾವ ಕಾಲಕ್ಕೂ ಬದಲಾಗದೇ ಇರುವಂತಹ ಸತ್ಯ ಏನಿದೆಯಲ್ಲ ಆ ಸತ್ಯ ಸ್ವರೂಪದಲ್ಲಿ ಸ್ಥಿತವಾಗಿ ಯಾವಾಗ ನಾನು ಇನ್ನೊಬ್ಬರ ಪ್ರತಿಯೊಬ್ಬ ಮನುಷ್ಯನ ರೋಲ್, ಮನುಷ್ಯನ ಕ್ಯಾರೆಕ್ಟರ್ ಏನ್ ಈ ಜಗತ್ತಿನಲ್ಲಿ ಪ್ಲೇ ಆಗ್ತಾ ಇದೆ ಅವರೊಳಗೊಂದು ಪರಮ ಸತ್ಯ ಇದೆ, ಆ ಸತ್ಯವನ್ನ ನೋಡಿ ನಡೀತೀನಿ ಅಂತಂದ್ರ ಇದಕ್ಕಂತಾರ ದೈವಿ ಗುಣ. ಯಾಕೆ ಅಂದ್ರೆ ಒಂದಿದೆ ರಿಲೇಟಿವ್ ಟ್ರುತ್, ಅರ್ಥಾತ್ ನಂಗೆ ಗೊತ್ತಿದೆ ಅವರು ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ, ಅವ್ರು ಏನಿರ್ತದ ಅದೇ ತನ್ನ ಮುಂದೆ ನುಡಿತಾರೆ. ಬಾಬಾ ಇವತ್ತು ಹೇಳಿದ್ರ दैवी गुण धारण करना है, कभी भी झूठ नहीं बोलना, तभी ऊंच पद पा सकते हैं. कभी भी झूठ नहीं बोलना ಅಂತಂದ್ರ ಅವ್ರು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾರ. ಇಲ್ಲಿ ಏನ್ ನಾವ್ ಹೇಳ್ತೀವಿ ಅದ್ರಲ್ಲಿ ಏನೂ ಮಿಕ್ಸ್ ಮಾಡ್ಲಾರ್ದೆ ಅದನ್ನೇ ಹೋಗಿ ಹೇಳ್ತಾರ ಅಂತಂದ್ರ ಇದಕ್ ನಾವೇನ್ ತಿಳ್ಕೊಂಡಿದೀವಿ, ಸತ್ಯ ಹೇಳೋದು, ನೇರದಾರ. ಒಂದ್ ಸಾಮಾನು ಒಡೆದ್ರು ಕೂಡ ನಾವು ಒಡ್ದೀನಂತ ಹೇಳ್ತಾರ, ಇಸ್ತ್ರಿ ಹೊಡೆಯುವಾಗ ಸುಟ್ರು ಸುಟ್ಟೀನಂತ ಹೇಳ್ತಾರ, ಅಥವಾ ಏನೇ ಒಂದು ವ್ಯವಹಾರ ಮಾಡಿದಾಗ ಎಷ್ಟು ಧನ ಖರ್ಚಾಯ್ತು, ಎಷ್ಟು ಉಳಿತು, ಏನಾಯ್ತು, ಆಸ್ ಇಟ್ ಈಸ್ ಬಂದ್ ನಮ್ಗೆ ರಿಪೋರ್ಟ್ ಮಾಡ್ತಾರಂದ್ರೆ ಇದಕ್ ನಾವು ತಿಳ್ಕೊತೀವಿ ಬಹಳ ಸತ್ಯದಾರ ಅಂತ ಹೇಳಿ. ಇದಕ್ಕೆ ಸತ್ಯ ಅನ್ನಂಗಿಲ್ಲ,
ಇದಕ್ಕ ರಿಲೇಟಿವ್ ಟ್ರುತ್, ಕೇವಲ ವ್ಯವಹಾರಿಕ ಜೀವನದಲ್ಲಿ ಆಕ್ಟಿಂಗ್ ಒಳಗ ಅವ್ರು ಎಕ್ಯುರೇಟ್ ಸತ್ಯವಾಗಿ ಅಥವಾ ಸಚ್ಚಾಯಿಸೇ ನಡೀತಾ ಇರಬಹುದು. ಆದ್ರೆ ಇದಕ್ಕೆ ಸತ್ಯ ಅನ್ನೋದಿಲ್ಲ. ಇನ್ನೊಂದು ಸತ್ಯ ಅಂದ್ರೆ ಅವರು ಸ್ವಲ್ಪ ಬೆಳೆದಿದ್ದಾರತ್ತಂದ್ರ, ದಪ್ಪಗಿದಾರತ್ತಂದ್ರ, ಹಾ ಇವ್ರು ದಪ್ಪಗಾಗ್ತಾ ಇದ್ದಾರೆ ಯಾಕೋ, ಅಥವಾ ಕಪ್ಪಗಾಗಿದ್ದಾರಂದ್ರ ಕಪ್ಪಗಾಗ್ತಾ ಇದ್ದಾರ ಅಂತ ಕಣ್ಣಿಗೆ ಕಾಣುವುದನ್ನ ನೋಡಿ ಇವರು ಕಪ್ಪ, ಇವರು ದಪ್ಪ, ಇವರು ಶ್ರೀಮಂತ. ಒಬ್ಬ ಹುಡುಗನ್ ನೋಡಿದ್ವಿ, ಈಗ ಅವರು ಡಾಕ್ಟರ್ ಆಗಿದ್ದಾರ, ಹಾ ಇವರು ಡಾಕ್ಟರ್ ಆಗಿದ್ದಾರ ಅಂತ ಅನ್ಕೋತೀವಲ್ಲ, ಇದು ಸತ್ಯ ಅಲ್ಲ. ಇದು ಕೇವಲ ಆಕ್ಟಿಂಗ್ ಒಳಗ ಇರುವಂತಹ ಒಂದು ಸಚ್ಚಾಯಿ. ಆದ್ರೆ ಸತ್ಯ ಏನಿದೆ ಯಾವುದು ಸದಾ ಬದಲಾಗೋದಿಲ್ಲ, ಅದು ಸತ್ಯ. ಝೂಟ್ ನಹಿ ಬೋಲ್ನಾ ಹೇ ಅಂತಂದ್ರೆ ನಾನು ಅವರ ಒಂದು ರೋಲ್ ನೋಡ್ತೀನಿ, ಇವರು ಆರಾಮಿಲ್ಲ, ಶಾರೀರಿಕ ತೊಂದರೆ ಆಗಿದೆ, ಇವರಿಗೆ ಆರಾಮಿಲ್ಲ ಅಂತ ಹೇಳಿ ಅವರ ಶರೀರಕ್ಕಾಗಿರುವಂತಹ ಕಂಡೀಷನ್ ಅನ್ನ ಅವ್ರ ಆತ್ಮದ ಜೊತೆಗೆ ನಾನು ನೋಡ್ತೀನಿ ಅಂತಂದ್ರೆ, ಅಂದ್ರೆ ಪೂರಾ ಇವ್ರಿಗೆ ಆರಾಮಿಲ್ಲ ಅನ್ನೋದು ಬೇರೆ, ಈ ಆತ್ಮನ ಪಾತ್ರಕ್ಕ ಆರಾಮ್ ತಪ್ಪಿದೆ ಅನ್ನೋದೇ ಬೇರೆ ಆಗಿದೆ. ಇವರಿಗೆ ಬಹಳ ಬಡತನ, ಬಹಳ ಸಮಸ್ಯೆ ಕಾಡ್ತಾ ಇದೆ ಅಂತ ಅನ್ನೋದೇ ಬೇರೆ, ಇವ್ರ ಪಾತ್ರದೊಳಗ ಬಹಳಷ್ಟು ಸಮಸ್ಯೆ ಇದೆ ಅನ್ನೋದು ಬೇರೆ. ಇದಕ್ ಬಾಬಾ ಹೇಳ್ತಾರೆ ಝೂಟ್ ನಹಿ ಬೋಲ್ನಾ, ಸುಳ್ಳು ಮಾತಾಡ್ಬೇಡ್ರಿ, ಅಂದ್ರೆ ಯಾವಾಗ್ಲೂ ಸತ್ಯ ಮಾತಾಡ್ರಿ. ಸತ್ಯ ಅಂದ್ರೆ ಭಲೆ ಆರಾಮ್ ತಪ್ಪಿರ್ಬೋದು ಯಾರಿಗೆ, ಅವರ ಪಾತ್ರಕ್ಕೆ ಆರಾಮ್ ತಪ್ಪಿದೆ, ಆತ್ಮ ಎವರ್ ಹೆಲ್ದಿ ಇದೆ. ಭಲೆ ಅವ್ರ ಜೀವನದಲ್ಲಿ ಬಹಳ ಬಡತನ ಇರ್ಬೋದು, ಎವ್ರಿ ಆತ್ಮ ರಿಯಲ್ ಒಳಗ ಬಹಳ ರಿಚ್ ಇದ್ದಾರೆ. ಪ್ರತಿ ಆತ್ಮ ಸೆಲ್ಫ್ ವರ್ದಿ ಅದಾರ. ಹೀಗಾಗಿ ನಾನು ಇವ್ರು ಬಡವರು, ಇವ್ರು ಶ್ರೀಮಂತರು, ಇವ್ರು ಧನವಂತರು ಅಂತ ನೋಡ್ತೀನಂತಂದ್ರ ಇದು ಝೂಟ್ ಬೋಲ್ನಾ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಎಲ್ಲರೊಳಗ ಅವರ ಪರಮ ಸತ್ಯವನ್ನ ನೋಡ್ತೀರತ್ತಂದ್ರ, ತನ್ನನ್ನು ತಾನು ಆ ಸತ್ಯ ಸ್ವರೂಪದಲ್ಲಿ ನೋಡ್ತೀನತ್ತಂದ್ರ ಇದಕ್ಕಂತಾರ ಬಾಬಾ ದೈವಿ ಗುಣ ಧಾರಣೆ. ಯಾಕೆಂದ್ರೆ ಎಷ್ಟೇ ವರ್ಷದ ಬ್ರಹ್ಮಕುಮಾರ್ ಕುಮಾರಿ ಅಂತ ತಮ್ಮ ತಿಳ್ಕೊಂಡ್ರು ಕೂಡ, ಎಷ್ಟೇ ತರಹದ ಜೀವನದೊಳಗ ಬ್ರಹ್ಮಕುಮಾರಿ ಜೀವನದಲ್ಲಿ ಬಹಳ ವಿನಮ್ರತೆ ಇದೆ, ಬಹಳ ಸಹನಶೀಲತೆ ಇದೆ ಅಂತಂದ್ರ ಇದು ಕೂಡ ಪೂರ್ಣ ದೈವಿ ಗುಣದಲ್ಲಿ ಬರೋದಿಲ್ಲ. ದೈವಿ ಗುಣ ಅಂತಂದ್ರೆ ರೋಲ್ ನಲ್ಲಿ ಏನೇ ಇರ್ಲಿ, ಸದಾ ನಾನು ಆ ರೋಲ್ ಮತ್ತು ರೋಲ್ನ ಏನೆಲ್ಲ ಆಕ್ಟಿವಿಟಿ ಇದೆ ಇದು ಡ್ರಾಮಾದ ಆಕ್ಟಿಂಗ್ ಅಂತ ತಿಳಿದು ನಾನು ಸದಾ ಬದಲಾಗದ ಪರಮ ಸತ್ಯ ಇದ್ದೀನಿ, ಸದಾ ಶಾಂತಿ ಇದ್ದೀನಿ, ಸದಾ ಅವಿನಾಶಿ ಇದ್ದೀನಿ. ಇದು ದೈವಿ ಗುಣ. ಈ ದೈವಿ ಗುಣವನ್ನ ತಾವು ಮಕ್ಕಳು ಧಾರಣೆ ಮಾಡ್ಕೊಳ್ಬೇಕಾಗಿದೆ.